ಜೈಲಿನಲ್ಲಿರುವ ರನ್ಯಾ ರಾವ್ಗೆ ಡಿಆರ್ಐ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. 102.55 ಕೋಟಿ ದಂಡ ಪಾವತಿಸಲು ರನ್ಯಾಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅಕ್ರಮವಾಗಿ 127.3 ಕೆಜಿ ಚಿನ್ನ ಸಾಗಾಟ ಮಾಡಿದ್ದು ದೃಢ ಆಗಿದೆ. 102.55 ಕೋಟಿ ದಂಡವನ್ನ ಪಾವತಿ ಮಾಡುವಂತೆ ರನ್ಯಾ ರಾವ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಾಟ ಕೇಸ್ನಲ್ಲಿ ಡಿಆರ್ಐ ನೋಟಿಸ್ ಅನ್ನ ಕೊಟ್ಟಿರೋದು. ಇನ್ನು ದಂಡವನ್ನ ಪಾವತಿ ಮಾಡದೇ ಇದ್ರೆ ಆಸ್ತಿ ಮುಟ್ಟುಗೋಲಿಗೂ ಕೂಡ ಅವಕಾಶ ಇದೆ. ಅಡ್ಜುಡಿಕೇಷನ್ ಮಾಡಿ ನೋಟಿಸ್ ಅನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮಾರ್ಚ್ 4ರಂದು ಗೋಲ್ಡ್ ಸೀಸ್ ಮಾಡಿ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ರನ್ನ ಬಂಧಿಸಿದ್ರು. ಕಳ್ಳ ಸಾಗಣೆ ವಸ್ತುಗಳನ್ನ 6 ತಿಂಗಳಲ್ಲಿ ವಸೂಲಿ ಮಾಡಬೇಕು. ಜೈಲಿಗೆ ತೆರಳಿ ರನ್ಯಾ ರಾವ್ ಸೇರಿದಂತೆ 4ವರಿಗೆ ಡಿಆರ್ಐ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವುದು. ಬರೋಬ್ಬರಿ 102 ಕೋಟಿ ರೂಪಾಯಿ ದಂಡವನ್ನ ಕಟ್ಟಬೇಕು ಅಂತ ಹೇಳಿ ರನ್ಯಾ ರಾವ್ಗೆ ಡಿಆರ್ಐ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಕಟ್ಟದೆ ಹೋದ್ರೆ ಆಸ್ತಿ ಮುಟ್ಟುಗೋಲಿಗೂ ಕೂಡ ಅವಕಾಶ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಬರೋಬ್ಬರಿ 102 ಕೋಟಿ ರೂಪಾಯಿ ದಂಡ ಪಾವತಿ ಮಾಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಡಲಾಗಿದೆ ರನ್ಯಾ ರಾವ್ಗೆ. ಒಂದು ವೇಳೆ ಪಾವತಿಸದಿದ್ರೆ ಆಸ್ತಿ ಮುಟ್ಟುಗೋಲಿನ ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ. ಏನಾಗುತ್ತೆ ಅಂತ ಹೇಳಿ, ಪಾವತಿ ಮಾಡ್ತಾರೆ ಇಷ್ಟು ಮೊತ್ತವನ್ನ? ಯಾವೆಲ್ಲ ಆಧಾರದ ಮೇರೆಗೆ ನೋಟಿಸ್ ಹೋಗಿದೆ? ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಅಡ್ಜುಡಿಕೇಶನ್ ಅನ್ನ ಮಾಡಿ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ರನ್ಯಾ ರಾವ್ಗೆ ಮತ್ತೊಂದು ಶಾಕ್ ಅನ್ನ ನೀಡಿರ್ತಕ್ಕಂಥದ್ದು ಅಧಿಕಾರಿಗಳು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿರುವಂತೆ 6 ತಿಂಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಲನ್ನ ಸೀಸ್ ಮಾಡಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಡ್ಜುಡಿಕೇಶನ್ ಅನ್ನ ಮಾಡಿ ಶೋಕಾಸ್ ನೋಟಿಸ್ ಅನ್ನು ನೀಡಿರ್ತಕ್ಕಂಥದ್ದು. ರನ್ಯಾ ರಾವ್ ಜೊತೆಗೆ 3ರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಇದರ ಪ್ರಕಾರವಾಗಿ ರನ್ಯಾ ರಾವ್ಗೆ ಶಾಕ್ ಅನ್ನು ನೀಡಿರ್ತಕ್ಕಂಥದ್ದು. ಅಕ್ರಮವಾಗಿ ಚಿನ್ನ ಸಾಗಾಟ ವಿಷಯದಲ್ಲಿ ಡಿಆರ್ಐ ಶೋಕಾಸ್ ನೋಟಿಸ್ ಅನ್ನ ಜಾರಿಯನ್ನ ಮಾಡಿರ್ತಕ್ಕಂಥದ್ದು. ಮಾರ್ಚ್ 4ರಂದು ಗೋಲ್ಡ್ ಸೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ ಅನ್ನ ಬಂಧಿಸಲಾಗಿತ್ತು. ಕಳ್ಳ ಸಾಗಾಣಿಕೆ ರೀತಿಯಲ್ಲಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ವಸ್ತುಗಳೆಲ್ಲವನ್ನು ಕೂಡ ಸೀಸ್ ಮಾಡಬೇಕಾಗಿರುತ್ತೆ. 127.3 ಕೆಜಿ ಚಿನ್ನ ಸಾಗಾಣಿಕೆಯನ್ನು ಮಾಡಿರುವುದು ತನಿಖೆಯಲ್ಲಿ ಈಗಾಗಲೇ ದೃಢಪಟ್ಟಿರ್ತಕ್ಕಂಥದ್ದು. 102.55 ಕೋಟಿ ರೂಪಾಯಿಗಳ ದಂಡವನ್ನು ಪಾವತಿ ಮಾಡುವಂತೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ. ಇದು ಜೈಲಿಗೆ ತೆರಳಿ ರನ್ಯಾ ರಾವ್ ಸೇರಿದಂತೆ 4 ಆರೋಪಿಗಳಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಮಧುಶ್ರೀ, ಒಂದು ವೇಳೆ ಇವರು ದಂಡವನ್ನು ಪಾವತಿಸದೇ ಇದ್ದಂತ ಸಂದರ್ಭದಲ್ಲಿ ಇವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಇರ್ತಕ್ಕಂಥದ್ದು. ಇದಕ್ಕೂ ಕೂಡ A2 ಆರೋಪಿಯಾಗಿರ್ತಕ್ಕಂಥ ತರುಣ್ ಕೊಂಡೂರು ಕೂಡ 67.6 ಕೆಜಿ ಚಿನ್ನ ಸಾಗಾಣಿಕೆಯನ್ನ ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು ದೃಢಪಟ್ಟಿರ್ತಕ್ಕಂಥದ್ದು. ತರುಣ್ ಕೊಂಡೂರಿಗೂ ಕೂಡ 68 ಕೋಟಿ ದಂಡವನ್ನ ವಿಧಿಸಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಸಾಹಿಲ್ ಜೈನ್ಗೂ ಕೂಡ ಹಾಗೂ ಭರತ್ ಜೈನ್ ಇಬ್ಬರಿಗೂ ಕೂಡ ತಲಾ 63.61 ಕೆಜಿ ಅವರು ಕಳ್ಳ ಸಾಗಾಣಿಕೆಯನ್ನ ಮಾಡಿರ್ತಕ್ಕಂಥದ್ದು ದೃಢಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ಇವರ ವಿರುದ್ಧ ಮುಂದುವರಿಯುತ್ತೆ. ಆದಾಗಿ ಕೂಡ ನೋಟಿಸ್ ಸೇರಿದಂತೆ 2500 ಪುಟಗಳ ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇಂದು ಹೈಕೋರ್ಟ್ ನಲ್ಲೂ ಕೂಡ ಕಾಫಿಪೋಸಾ ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿರ್ತಕ್ಕಂಥದ್ದು. ಕಾಫಿಪೋಸಾ ಆಕ್ಟ್ ಅನ್ನು ಕೂಡ ಈ ಒಂದು ಕೇಸ್ನಲ್ಲಿ ಇಂಪೋಸ್ ಮಾಡಲಾಗಿರ್ತಕ್ಕಂಥದ್ದು. ಅತ್ಯಂತ ತ್ವರಿತಗತಿಯಲ್ಲಿ ತನಿಖೆಯನ್ನು ನಡೆಸಿ ರಿಕವರಿಗೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಅರ್ಜಿಯನ್ನು ಸೆಪ್ಟೆಂಬರ್ 11ಕ್ಕೆ ಹೈಕೋರ್ಟ್ ಮುಂದೂಡಣೆ ಮಾಡಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್, ತಮ್ಮ ಮಾಹಿತಿಗಾಗಿ.